ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಕೆಇಬಿ ಮುಂಭಾಗದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಬಿಡಿಸಿಸಿ ಬ್ಯಾಂಕ್ನ ಅತ್ತಿಬೆಲೆ ಶಾಖೆಗೆ ಚಾಲನೆ ನೀಡಿದ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಎಂಡಿ ವಿಜಯ್ ದೇವ್ರವರು. ಇನ್ನು ಈ ವೇಳೆ ಬಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಎಂಡಿ ವಿಜಯ್ ದೇವ್ರವರು ಮಾತನಾಡಿ, ಬಿಡಿಸಿಸಿ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದ್ದು, ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತ ಸಹಕಾರಿ ಬ್ಯಾಂಕುಗಳಿಂದಲೇ ರೈತ ಸಮುದಾಯಕ್ಕೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ದೊರೆಯುತ್ತದೆ. ರೈತರ ಕಲ್ಯಾಣಕ್ಕಾಗಿ ಸಹಕಾರಿ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತಿದ್ದು, ಎಲ್ಲ ರೈತರು ಸಹಕಾರಿ ಬ್ಯಾಂಕುಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರಬೇಕು ಎಂದು ಹೇಳಿದರು. ಅತ್ತಿಬೆಲೆ ಸುತ್ತಮುತ್ತಲಿನ ಸಾರ್ವಜನಿಕರು ಬಿಡಿಸಿಸಿ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆದು ಬ್ಯಾಂಕ್ನಿಂದ ದೊರೆಯುವಂತಹ ಸಾಲ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಕೆ ಕೃಷ್ಣಮೂರ್ತಿ, ನಿರ್ದೇಶಕರಾದ ಬಿಜೆ ಅಂಜಿನಪ್ಪ, ವಿಎಚ್ ಸೋಮಶೇಖರ್ ರೆಡ್ಡಿ, ಕೆಎಸ್ ನಟರಾಜ್, ಧನುಂಜಯ, ಮೆಹಬೂಬ್, ರಮೇಶ್ ಗೌಡರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪುಂಡಲೀಕ ಎಲ್ ಸದೂರೆ ಮತ್ತು ವಿವಿಧ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಮತ್ತು ನಿರ್ದೇಶಕರುಗಳು, ಸ್ಥಳೀಯ ಮುಖಂಡರು, ಬಿಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು.
ಆನೇಕಲ್ಲು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅತ್ತಿಬೆಲೆಯಲ್ಲಿ ನಮ್ಮ BDCC ಬ್ಯಾಂಕ್ನ 41ನೇ ಬ್ರ್ಯಾಂಚನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ನಮ್ಮದು ರೈತರ ಪರವಾದ ರೈತರಿಗೋಸ್ಕರ ಇರತಕ್ಕಂಥ ಈ ಬ್ಯಾಂಕು. ನಮ್ಮಲ್ಲಿ ಬೆಳೆ ಸಾಲ ಅಂತ 5% 0% ಇಂಟ್ರೆಸ್ಟ್ಗೆ 5 ಲಕ್ಷದವರೆಗೂ ಸಾಲಗಳನ್ನು ಕೊಡ್ತೀವಿ. ಅದೇ ರೀತಿ MTL ಅಂತ ಮಧ್ಯಮಾವಧಿ ಸಾಲ 3%ಗೆ ಹಸು ಸಾಕಾಣಿಕೆಗೆ, ಹಂದಿ ಸಾಕಾಣಿಕೆಗೆ, ಕೋಳಿ ಸಾಕಾಣಿಕೆಗೆ, ಕುರಿ ಸಾಕಾಣಿಕೆಗೆ, ಹಸು ಸಾಕಾಣಿಕೆಗೆ ಈ ರೀತಿ ಮಧ್ಯಮಾವಧಿ ಸಾಲವನ್ನು ನಾವು 3% ಇಂಟ್ರೆಸ್ಟ್ವರೆಗೆ 15 ಲಕ್ಷದವರೆಗೂ 3% ಇಂಟ್ರೆಸ್ಟ್ ಕೊಡ್ತೀವಿ. 15 ಲಕ್ಷದ ಮೇಲೆ ಬೇಕು ಅಂತಂದರೆ 12% ಆಗ್ತದೆ. 15 ಲಕ್ಷದವರೆಗೂ ಮಾತ್ರ 3%. ಅದ್ರ ಮೇಲೆ ತಗೊಳ್ಳೋದು ಮಾತ್ರ ನಾವು 12% ಚಾರ್ಜ್ ಮಾಡ್ತೀವಿ. ಅದೇ ರೀತಿ ನಾವು ಮಾರ್ಟಿಗೇಜ್ ಲೋನನ್ನು ಒಬ್ಬ ವ್ಯಕ್ತಿಗೆ 50 ಲಕ್ಷದವರೆಗೂ ಮಾರ್ಟಿಗೇಜ್ ಲೋನನ್ನು ಕೊಡ್ತೀವಿ. ಮತ್ತು ಅದಲ್ಲದೆ ಕನ್ಸ್ಟ್ರಕ್ಷನ್ ಲೋನ್ ಕೊಡ್ತೀವಿ. ಅದನ್ನು ಸಹ 75 ಲಕ್ಷದವರೆಗೆ ಮನೆ ಹೌಸ್ ಕನ್ಸ್ಟ್ರಕ್ಷನ್ಗೆ ಲೋನ್ ಕೊಡ್ತೀವಿ. ಮತ್ತು ಸ್ಯಾಲ್ರಿ ಲೋನ್ಗಳನ್ನ ಕೊಡ್ತೀವಿ. ಇವೆಲ್ಲ ಸ್ಯಾಲ್ರಿ ಲೋನ್ ಮಾತ್ರ 9% ಇವತ್ತು ನಾವು ಕೊಡ್ತಾಯಿದ್ದೀವಿ. ಸ್ಯಾಲ್ರಿ ಲೋನ್ನ 10% ಕೊಡ್ತಾಯಿದ್ದೀವಿ. ಮತ್ತು ನಮ್ಮದು ಇದರಲ್ಲೆಲ್ಲನೂ ಬೇರೆ ಮಾರ್ಟಿಗೇಜ್ ಲೋನ್ನೆಲ್ಲನೂ 12%ಗೆ ಕೊಡ್ತಾಯಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಈಗ ನಮ್ಮ ಬ್ಯಾಂಕ್ನಲ್ಲಿ ನಮ್ಮದು 165 ಕೋಟಿ ಕಳೆದ ಸಾಲಿನಲ್ಲಿ 165 ಕೋಟಿ ನಮ್ಮದು ಟೋಟಲ್ಲು ಗೋಲ್ಡ್ದು ಲೋನ್ನ ಕೊಟ್ಟಿದ್ವಿ. ಅದು ಮೊದಲು 12% 13% ಇದ್ದಂಥ ಲೋನನ್ನು ನಾವು ರೈತರ ಹಿತದೃಷ್ಟಿಯಿಂದ ಈ ಮೈಕ್ರೋ ಫೈನಾನ್ಸ್ಗಳು ಬೇರೆ ಬೇರೆ ಬ್ಯಾಂಕ್ಗಳು ನಮ್ಮ ರೈತರೇ ತಗೊಂಡೋಗಿ ಇಡ್ತಾಯಿದ್ದವರು, ಬಹುತೇಕರು ಇಡ್ತಾಯಿದ್ರು. ತುಂಬ ತೊಂದರೆನಲ್ಲೂ ಆಗ್ತಾಯಿತ್ತು. ಮತ್ತು ಬಡ್ಡಿ ಅವ್ರದ್ದೆಲ್ಲ ಏನು ಅಂದರೆ ಹೆಚ್ಚಿನ ದುಡ್ಡು 80%ವರೆಗೂ ಕೊಟ್ಬಿಡೋದು. ಕೊಟ್ಟಾದ ಮೇಲೆ ಆ ದುಡ್ಡನ್ನು ಮತ್ತೆ ವಾಪಸ್ ಕಟ್ಟಲಿಕ್ಕಾಗದೆ ಅದು ಇಟ್ಟವರು ಆವತ್ತಿಗೆ ಲಾಸ್ಟು ಆ ಥರ ಆಗ್ತಾಯಿತ್ತು. ಅದಕ್ಕೆ ನಾವು ಇದನ್ನೆಲ್ಲ ಮನಗಂಡು ನಾವು ರೈತರ ಒಂದು ಜೀವನಾಡಿಗಳಾಗಬೇಕು ಅನ್ನೋ ದೃಷ್ಟಿಯಿಂದ 9%ಗೆ ಮಹಿಳೆಯರಿಗೆ ಗೋಲ್ಡ್ ಲೋನ್ ಕೊಡ್ತಾಯಿದ್ದೀವಿ. ಆ ಗೋಲ್ಡ್ ಲೋನಲ್ಲಿ ಏನು ಅಂದರೆ ಒಂದು 10 ವಿಧವಾದ ಒಂದು ಒಡವೆಗಳನ್ನ ಇಟ್ಟಿದ್ರೆ ಯಾವುದೋ 1-2 ಅವ್ರಿಗೆ ಅವಶ್ಯಕತೆ ಇದ್ದಂಥ 2 ಬಿಡಿಸ್ಕೊಂಡ್ರೂ ಸಹ ಅದಕ್ಕಾದಂಥ ಮೌಲ್ಯವನ್ನು ಕಳ್ಕೊಂಡು ಅದರದನ್ನು ತೆಗೆದುಕೊಂಡು ಬಿಡಿಸ್ಕೊಡ್ತೀವಿ. ಹಾಗಾಗಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು BDCC ಬ್ಯಾಂಕ್ನಲ್ಲಿ ಇಲ್ಲಿ ನಡೀತಾ ಇದ್ದೀವಿ. ಈ ಭಾಗದಲ್ಲಿ ನಮ್ಮ ಅಂಜನಪ್ಪನವರು, ಸೋಮಶೇಖರ್ ರೆಡ್ಡಿ ಅವರು, ನಮ್ಮ ನಟರಾಜ್ ಅವರು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಲ್ಲರೂ ವಿಶೇಷವಾಗಿ ನಮ್ಮ ಅಂಜನಪ್ಪನವರು ಈ ಭಾಗದಲ್ಲಿ ನಮ್ಮ ಡೈರೆಕ್ಟರ್ ಆದಂಥವರು. ಅವರು ಭಾಳ ಒಳ್ಳೆಯ ಶ್ರಮದಿಂದ ಇವತ್ತು ಒಂದು ಆನೇಕಲ್ ಭಾಗದಲ್ಲಿ ಇವತ್ತು ಈ ಬ್ರಾಂಚ್ ಪ್ರಾರಂಭ ಆಗಿದೆ. ಅವರು ಮೊದಲನೇ ದಿನವೇ ನಮಗೆ 3.5 ಕೋಟಿ ಡಿಪಾಸಿಟ್ನ ನಮಗೆ ಕೊಟ್ಟಿದ್ದಾರೆ. ಈಗಾಗಲೇ ಇದು ಮಾರ್ಚ್ 30 30 ಕೋಟಿ ಡಿಪಾಸಿಟ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ರೈತರಿಗೆ ಸಂಬಂಧಪಟ್ಟಂಥ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಈ ಒಂದು ಉಪಯೋಗವನ್ನು ಪಡ್ಕೋಬೇಕು. ಈ ಒಂದು ಬ್ಯಾಂಕ್ನ ಉದ್ದೇಶ ನಮಗೆ ಏನಿದ್ರು ಸರ್ಕಾರದ ಎಲ್ಲ ಸರ್ಕಾರಗಳ ಉದ್ದೇಶ ಇದು ಬಹುತೇಕ ಇರ್ತಕ್ಕಂಥ ಇಡೀ ದೇಶದಲ್ಲಿ ಇರ್ತಕ್ಕಂಥ ಕೇವಲ 5 ರಾಜ್ಯಗಳಲ್ಲಿ ಮಾತ್ರ ಸಬ್ಸಿಡಿ ಲೋನನ್ನು ನಾವು ಕೊಡ್ತಾಯಿದ್ದೀವಿ. ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇಲ್ಲ. ಇವತ್ತು ಕೋಆಪ್ರೇಟಿವ್ ಮೂಮೆಂಟು ಇರೋದರಿಂದ ರೈತರು ಸದುಪಯೋಗ ಮಾಡ್ಕೋಬೇಕು. ಮತ್ತು ಅದಲ್ಲದೆ ಸ್ತ್ರೀ ಶಕ್ತಿ ಸಂಘಗಳಿಗೆ ನಾವು 5 ಲಕ್ಷದವರೆಗೂ 0% ಇಂಟ್ರೆಸ್ಟ್ಗೆ ಕೊಡ್ತೀವಿ. ಇವತ್ತು ಮೈಕ್ರೋ ಫೈನಾನ್ಸ್ನ ಹಾವಳಿಗಳು ಎಲ್ಲ ಕಡೆಗೂ ಜಾಸ್ತಿ ಆಗಿದೆ. ಮೈಕ್ರೋ ಫೈನಾನ್ಸ್ ಹಾವಳಿಗಳು ಜಾಸ್ತಿ ಆಗಿದೆ. ಅವ್ರಿಗೆ ಗೊತ್ತಾಗೋದಿಲ್ಲ. ಮಹಿಳೆಯರಿಗೆ ಒಂದು ಇರ್ತಕ್ಕಂಥ ಅವರು ಕಟ್ತಕ್ಕಂಥ ಹಣವನ್ನು ಅವರಿಗೆ ಮೊದಲೇ 17% ಚಾರ್ಜ್ ಮಾಡಿರ್ತಾರೆ. ಪ್ಲಾಟ್ ಇಂಟ್ರೆಸ್ಟ್ ಮಾಡಿರ್ತಾರೆ. ಅದು ಕಟ್ ಇಂಟ್ರೆಸ್ಟ್ ಇರೋದಿಲ್ಲ. ಅದನ್ನು ನಿಮಗೆ ಒಂದು ತಿಂಗಳೇನಾದ್ರು ಒಂದು ತಿಂಗಳು ಸರಿಯಾಗಿ ಕಟ್ಟಲಿಲ್ಲ ಅಂತಂದರೆ ಅದನ್ನಾಗಲೇ 22% ಮಾಡ್ತಾರೆ, ಆಗಲೇ 26% ಮಾಡ್ತಾರೆ, 36%ವರೆಗೂ ಮಾಡ್ತಾರೆ. ಹಾಗಾಗಿ ಅವ್ರು ಕಟ್ತಕ್ಕಂಥ ಬಡ್ಡಿ ತುಂಬ ಜಾಸ್ತಿ ಆಗಿ ಇವತ್ತು ಈಗ ನಮ್ಮಲ್ಲಿ ನಾವು 5 ಲಕ್ಷದವರೆಗೂ ನಾವು ಇದನ್ನು ಸ್ತ್ರೀ ಶಕ್ತಿ ಸಂಘಗಳಿಗೆ SHG ಲೋನ್ಗಳನ್ನ ಕೊಡೋದ್ರಿಂದ ಇದನ್ನು ಸಹ ಇಲ್ಲಿರ್ತಕ್ಕಂಥ ನಮ್ಮ ಡೈರೆಕ್ಟರ್ಗಳು, ಇಲ್ಲಿರ್ತಕ್ಕಂಥ ನಮ್ಮ ಫ್ಯಾಕ್ಸ್ಗಳು ಇವರೆಲ್ಲ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಒಂದು ರೈತ ಪರವಾದ ಒಂದು ಚಿಂತನೆಯನ್ನು ಮಾಡೋದ್ರ ಜೊತೆಗೆ ನಾವು ಈ ಒಂದು ಬ್ಯಾಂಕನ್ನು ಒಂದು ಉತ್ತಮ ದಾರಿಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಹೇಳಿ ಇವತ್ತು ಈ ಶಾಖೆ ಉದ್ಘಾಟನೆ ಮಾಡೋದು ಭಾಳ ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೀವಿ. ಇದು ನಿಜವಾಗ್ಲೂ ಇಡೀ ಇರ್ತಕ್ಕಂಥ 41 ಬ್ರಾಂಚು ನಮ್ಮ ಬ್ರಾಂಚ್ಗಳನ್ನ ಏನಾದರೂ ಮಾಡಿ ಈ ವರ್ಷ ಒಂದು 45ಕ್ಕೆ ಮಾಡಬೇಕು ಅಂತ ಇದ್ದೀವಿ. ಮಾರ್ಚ್ 31 45 ಬ್ರಾಂಚ್ ಮಾಡಬೇಕು ಅಂತ. ನಮ್ಮ ಇನ್ನೊಂದು 6 ತಿಂಗಳೊಳಗಡೆ 50ನೇ ಬ್ರಾಂಚನ್ನು ಸಹ ಮಾಡಬೇಕು ಅನ್ನುವಂಥ ಉದ್ದೇಶ, 50 ಬ್ರಾಂಚ್ಗಳನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಮಾಡ್ತಾಯಿದ್ದೀವಿ. ಇರ್ತಕ್ಕಂಥ ಬ್ರಾಂಚ್ಗಳೆಲ್ಲವೂ ಚೆನ್ನಾಗಿ ನಡೀತಾ ಇದೆ. ನಮ್ಮ ಫ್ಯಾಕ್ಸ್ಗಳು 226 ಫ್ಯಾಕ್ಸ್ಗಳಿದೆ. 2800 ನಮಗೆ ಇದರದಾಗಿರ್ತಕ್ಕಂಥ MPCSಗಳಿದೆ, TAPCMSಗಳಿದೆ, ಅರ್ಬನ್ ಕೋಆಪ್ರೇಟಿವ್ ಸೊಸೈಟಿಗಳಿದೆ,
ಮತ್ತು ಇತರೆ ಎಲ್ಲ ಸಹಕಾರ ಸಂಘಗಳು ನಮ್ಮ ಜೊತೆಯಲ್ಲೇ ಇರೋದರಿಂದ ಸರ್ಕಾರವೂ ಸಹ ಈ ಬಾರಿ ನಮಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಭಾಳ ಈಗ 50,000 ಇದ್ದಂಥ ಹಳೆಯದ ಒಂದು ಸಾಲವನ್ನು ಮನ್ನಾ ಮಾಡೋದ್ರಿಂದ ಇವತ್ತು ರೈತರ ಪರವಾದಂಥ ಅನೇಕ ಚಿಂತನೆಗಳನ್ನು ಮಾಡ್ತಾಯಿದ್ದಾರೆ. ಮತ್ತು 1,000 ಮನ್ನಾ ಮಾಡಿದ್ದಂಥ ಕೆಲವು ಬಾಕಿ ಇದ್ದಂಥದ್ದನ್ನು ಈಗ ಚಿಂತನೆ ನಡೀತಾ ಇದೆ. ಅದಲ್ಲದೆ ಸಹಕಾರಿ ಕ್ಷೇತ್ರದ ಅನೇಕ ಬದಲಾವಣೆಗಳನ್ನ ತರೋದಕ್ಕೆ ಈ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಅದ್ರ ಜೊತೆ ಕೈ ಜೋಡಿಸಿ ನಾವು ಈ ಒಂದು ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟಕ್ಕೆ ಈ ಅತ್ತಿಬೆಲೆ ಶಾಖೆಯನ್ನು ತೆಗೆದುಕೊಂಡು ಹೋಗೋಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಭಾಳ ಸಂತೋಷದ ದಿನ ಅಂದರೆ ನಮ್ಮ ಆನೇಕಲ್ ತಾಲೂಕಲ್ಲಿ ಇವತ್ತು 5 ಲಕ್ಷ ಏನು ಜನಸಂಖ್ಯೆ ಇರುವಂಥ ತಾಲೂಕಲ್ಲಿ ಒಂದೇ ಒಂದು BDCC ಬ್ಯಾಂಕ್ ಇತ್ತು. ಇವತ್ತು 41ನೇ ಬ್ಯಾಂಕನ್ನು ಉದ್ಘಾಟನೆ ಮಾಡಿದಂಥ ಸ್ನೇಹಿತರು ಹಿರಿಯರಾದ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ವಿಜಯ್ ದೇವರು ಮತ್ತು ಉಪಾಧ್ಯಕ್ಷರು ಕೃಷ್ಣಮೂರ್ತಿಯವರು ಹಾಗೂ ಬಂದಿರುವಂಥ ಎಲ್ಲ ನನ್ನ ಗೌರವಾನ್ವಿತ ನಿರ್ದೇಶಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಿಗೆ ಸ್ವಾಗತವನ್ನು ಕೋರ್ತಾ ಈ ಒಂದು ಬ್ಯಾಂಕು ಉದ್ಘಾಟನೆ ಮಾಡಲು ಸ್ಥಾಪನೆ ಮಾಡಲು ಕಾರಣ ಈ ನಮ್ಮ ಇಡೀ ತಾಲೂಕಿನಲ್ಲಿ 30 ಕಿಲೋಮೀಟ್ರ್ ದೂರ ಐತೆ. ಇವತ್ತು ಮುಗಳೂರು ಆನೇಕಲ್ಗೆ ಹೋಗ್ಬೇಕಂದ್ರೆ ಎಲ್ಲ BDCC ಬ್ಯಾಂಕಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಂತ ಸಹಾಯಧನ ಇರ್ಬೋದು 0% ಏನು ಸಾಲಕ್ಕೆ ಇವತ್ತು ಆನೇಕಲ್ಗೆ ಹೋಗ್ಬೇಕಾಯ್ತು. ಅದರಿಂದ ಇವತ್ತು ಚಂದಾಪುರದಲ್ಲಿ ಒಂದು ಶಾಖೆ ಮತ್ತು ಅತ್ತಿಬೆಲೆಯಲ್ಲಿ ಸೋಮಶೇಖರ್ ಅವರು ಮತ್ತು ನಟರಾಜ್ ಅವರು ನಾವೆಲ್ಲ ನಿರ್ದೇಶಕರು ಇವತ್ತಾರೆ ಈ ತಾಲೂಕಿನಿಂದ 3 ಜನ ನಿರ್ದೇಶಕರು BDCC ಬ್ಯಾಂಕಲ್ಲಿ. ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಒಬ್ಬರು ಮಾತ್ರ ಹೋಗ್ತಾಯಿದ್ರು. ಈ ಸಾರಿ ಎಲ್ಲರ ಆಶೀರ್ವಾದದಿಂದ 3 ಜನ ನಿರ್ದೇಶಕರಾಗಿ ಹೋಗಿದ್ಮೇಲೆ ಆ ಬ್ಯಾಂಕು ಇವತ್ತು ವಿಜಯ್ ದೇವ್ ಅವರ ಅಧ್ಯಕ್ಷತೆಯಲ್ಲಿ ಹಿಂದೆ ಇದ್ದಂಥ ಹನುಮಂತ ಅವರು ಮತ್ತು ಅದಕ್ಕೆ ಮುಂಚೆ ಇದ್ದ ನಮ್ಮ MLC ರವಿ ಅವರು ಬಂದ ಮೇಲೆ ಇವತ್ತು ನೂತನ ಕಟ್ಟಡವನ್ನು 10 ಕೋಟಿ ರೂಪಾಯಿಗಳಲ್ಲಿ ಇವತ್ತು ಬೃಹತ್ಕಾರವಾದ ಕಟ್ಟಡವನ್ನು ಇನ್ನೇನು ಕೇವಲ 3 ತಿಂಗಳಲ್ಲಿ ಪ್ರಾರಂಭ ಮಾಡ್ತೇವೆ. ಇವತ್ತು ಸತತವಾಗಿ 6 ವರ್ಷದಿಂದ ನಿವ್ವಳ ಲಾಭ 8, 9, 10 ಕೋಟಿ ಬರ್ತೈತೆ. ಇವತ್ತು BDCC ಬ್ಯಾಂಕಲ್ಲಿ ಬಹಳ ಲಾಭದಾಯಕದಲ್ಲಿ ಹೋಗ್ತೈತೆ. ಇವತ್ತು ಪ್ರಾಮಾಣಿಕವಾಗಿ ಅಲ್ಲಿ ಅಧಿಕಾರಿಗಳಿರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಎಲ್ಲ ಕಡೆ ಈ 3 ಜಿಲ್ಲೆಯಲ್ಲಿ 12 ತಾಲೂಕಲ್ಲಿ ಎಲ್ಲ ಕಡೆ ಎಲ್ಲೆಲ್ಲಿ ಅವಶ್ಯಕತೆ ಐತೋ ಬ್ರಾಂಚನ್ನು ಓಪನ್ ಮಾಡಿ ರೈತರು ದೂರ ಹೋಗೋದನ್ನು ತಪ್ಪಿಸಿಬಿಟ್ಟು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಬಡ್ಡಿ ಜಾಸ್ತಿ ಐತೆ. ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬಂದಂಥ ಸಬ್ಸಿಡಿ ಹಣವನ್ನು ನೇರವಾಗಿ ರೈತರಿಗೆ ಮುಟ್ಲಿ ಅಂದ್ಬಿಟ್ಟು ಇವತ್ತು ಎಲ್ಲ ಹೋಬಳಿ ಮಟ್ಟದಲ್ಲಿ ಒಂದೊಂದು ಬ್ರ್ಯಾಂಚನ್ನು ಮಾಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀರಿ. ಇವತ್ತು ಬ್ರ್ಯಾಂಚು ಪ್ರಾರಂಭ ಆಗೈತೆ. ದಯವಿಟ್ಟು ಎಲ್ಲ ರೈತರಲ್ಲಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ, ಈ ಏನು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಸಾಲ ಮಾಡೋದಿರ್ಬೋದು, ಫಿಕ್ಸೆಡ್ ಇರ್ಬೋದು, ಗೃಹ ಸಾಲ ಇರ್ಬೋದು, ಚಿನ್ನ ಒಡವೆ ಸಾಲ ಇರ್ಬೋದು, ವೆಹಿಕಲ್ ಸಾಲ ಇರ್ಬೋದು, ಭಾಳ ಕಾಸ್ಟ್ಲಿ ಇರುತ್ತೆ. ಎಷ್ಟೋ ಜನಕ್ಕೆ ಇಲ್ಲಿ 0%, 3% ಕೊಡೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸಜ್ಜಾಪುರ ಹೋಬಳಿಯಲ್ಲಿ ಅತ್ತಿಬೆಲೆ ಹೋಬಳಿ, ಅದರಿಂದ ಈ 2 ಹೋಬಳಿಯವರು ಹೆಚ್ಚಿನ ಆಸಕ್ತಿ ವಹಿಸಿ ಈ ಕಮರ್ಷಿಯಲ್ ಬ್ಯಾಂಕಲ್ಲಿ ಸಾಲ ಮಾಡೋದನ್ನ ಬಿಟ್ಟು ಇಲ್ಲಿ ನಿಮ್ಮದೇ ಬ್ಯಾಂಕು, ಇದು ರೈತರ ಬ್ಯಾಂಕು, ನಿಮ್ಮದೇ ಬ್ಯಾಂಕು. ಅದರಿಂದ ದಯವಿಟ್ಟು ಈ ಬ್ಯಾಂಕಲ್ಲಿ ಸಾಲ ತೆಗೆದುಕೊಂಡು ಮರುಪಾವತಿ ಮಾಡಿ. ಶ್ರೀಶಕ್ತಿ ಸಂಘಗಳವರು ಅಷ್ಟೇ ಜಾಸ್ತಿ ಇಲ್ಲಿ ನಮ್ಮ ಒಂದು ಬ್ರಾಂಚಲ್ಲಿ ತೆಗೆದುಕೊಳ್ಬೇಕು. ರೈತರು ಅಷ್ಟೇ ಬೇರೆ ಬೇರೆ ಕಡೆ ಹೋಗಿ ನಾನು ನೋಡ್ತಾ ಇದ್ದೀನಿ 10-12% ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ 3%ಗೆ ಸಿಗುತ್ತೆ. ಕೆಲವು ಜನ ಗೊತ್ತಿರೋದಿಲ್ಲ. ಅದರಿಂದ ದಯವಿಟ್ಟು ಎಲ್ಲ ರೈತರಲ್ಲಿ ನಾನು ಮನವಿ ಮಾಡ್ತೀನಿ, ಬೆಂಗಳೂರು ಏನು ಜಿಲ್ಲಾ ಬ್ಯಾಂಕಲ್ಲಿ ಈ ಎಲ್ಲ ರೈತರು ಮತ್ತು ಕಾರ್ಮಿಕರು ಇರ್ಬೋದು, ಸಾರ್ವಜನಿಕರು ಇಲ್ಲಿ ಬಂದು ಸಾಲ ತೆಗೆದುಕೊಂಡು ಆಮೇಲೆ ಠೇವಣಿ ಹಣಗಳನ್ನು ಬೇರೆ ಬ್ಯಾಂಕಲ್ಲಿ ಇಡೋಕೆ ಹೋಗಬೇಡಿ. ಇವತ್ತೆಲ್ಲ ನೀವು ನೋಡ್ತಾ ಇರ್ತೀರಿ ಟಿ ವಿಯಲ್ಲಿ, ಮಾಧ್ಯಮದಲ್ಲಿ. ಇವತ್ತು ಕಮರ್ಷಿಯಲ್ ಬ್ಯಾಂಕುಗಳು ಕೂಡ ಕೆಲವು ಮೋಸ ಮಾಡ್ತಾ ಇದ್ದಾವೆ. ಆದರೆ ನಮ್ಮ BDCC ಬ್ಯಾಂಕಲ್ಲಿ ಹೆಚ್ಚು ಠೇವಣಿಗೆ ದುಡ್ಡು 7.6% ಕೊಡ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಎಲ್ಲ ನಾಗರಿಕರು ಮತ್ತು ರೈತರು ಇಲ್ಲೇ ಠೇವಣಿ ಇಡಿ, ಸಾಲನೂ ಇಲ್ಲೇ ತೆಗೆದುಕೊಳ್ಳಿ. ಎಲ್ಲ ಮರುಪಾವತಿ, ಯಾಕಂದರೆ ಮರುಪಾವತಿ ಮಾಡೋದು ಬಹಳ ಮುಖ್ಯ. ಯಾಕಂದರೆ ಸಮಯಕ್ಕೆ ಕಟ್ಟಿಲ್ಲ ಅಂದರೆ ಬಡ್ಡಿ ಜಾಸ್ತಿ ಬಿದ್ದುತ್ತೆ. ಅದರಿಂದ ಮರುಪಾವತಿ ಮಾಡಿ ಈ ಉನ್ನತ ಏನು ನಮ್ಮ ಕರ್ನಾಟಕದಲ್ಲಿ 30 ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ BDCC ಬ್ಯಾಂಕ್ ಹೋಗಲಿ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಈಗ ಬಂದಿರೋಂಥ ಎಲ್ಲ ನನ್ನ ಗೌರವಾನ್ವಿತ VSS ಅನ್ನು ನಿರ್ದೇಶಕರಿಗೆ, ಅಧ್ಯಕ್ಷರಿಗೆ, CEO ಅವರಿಗೆ, ನಮ್ಮ ಬ್ಯಾಂಕಿನ ಎಲ್ಲ ಗೌರವಾನ್ವಿತ ನಿರ್ದೇಶಕರು ಮತ್ತು ಅಧ್ಯಕ್ಷರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆನೇಕಲ್ ತಾಲೂಕಿನಲ್ಲಿ ಒಂದು ಅಭೂತಪೂರ್ವವಾದಂಥ ದಿನ ಅನ್ಬೋದು. ಯಾಕೆಂದರೆ ಆನೇಕಲ್ ತಾಲೂಕಿನಲ್ಲಿ ಸುಮಾರು 40-50 ವರ್ಷಗಳಿಂದ ಒಂದೇ ಒಂದು BDCC ಬ್ಯಾಂಕ್ನ ಕಚೇರಿ ಆನೇಕಲ್ ನಗರದಲ್ಲಿತ್ತು. ಅತ್ತಿಬೆಲೆ, ಸರ್ಜಾಪುರ ಮತ್ತು ಚಂದಾಪುರ ಭಾಗದ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷಗಳಿರ್ಬೋದು, CEO ಇರ್ಬೋದು ಮತ್ತು ರೈತರಿರ್ಬೋದು ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು. ಇದನ್ನು ಮನಗಂಡಂಥ ನಮ್ಮ BDCC ಬ್ಯಾಂಕ್ನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯ್ ದೇವರು, ಉಪಾಧ್ಯಕ್ಷರಾದಂಥ ಕೃಷ್ಣಮೂರ್ತಿರವರು, ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಾದಂಥ ಧನಂಜಯ ಅವರು ಇರ್ಬೋದು, ಮೆಹಬೂಬ್ ಅವರು ಇರ್ಬೋದು, ರಮೇಶ್ ಅಣ್ಣವರು ಇರ್ಬೋದು, ಮತ್ತು MD ಅವರಾದಂಥ ಪುಂಡಲಿಕ ಸಾಧು ಅವರು ಇರ್ಬೋದು, ಎಲ್ಲರೂ ಯೋಚನೆ ಮಾಡಿ ಈ ಬಾರಿ
ಇಡೀ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಹೊಸದಾಗಿ ನೂತನವಾಗಿ BDCC ಬ್ಯಾಂಕ್ನ ಕಚೇರಿಗಳನ್ನು ತೆರೀಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಗೊಟ್ಟಿಗೆರೆ ಮತ್ತು ಚಂದಾಪುರ ಮತ್ತು ಅತ್ತಿಬೆಲೆಯಲ್ಲಿ ಇವತ್ತು ದಿವಸ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಬ್ಯಾಂಕ್ನಲ್ಲಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಿಗದೇ ಇರತಕ್ಕಂಥ ಅನೇಕ ಸೌಲಭ್ಯಗಳಿದೆ. ಇದು ನೇರವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರತಕ್ಕಂಥ ಒಂದು ಬ್ಯಾಂಕು, ಪಕ್ಕಾ ಪ್ಯೂರ್ಲಿ ರೈತರ ಪರವಾದಂಥ ಬ್ಯಾಂಕು. ಇಲ್ಲಿರ್ತಕ್ಕಂಥ ಏನೇ ಒಂದು ಲಾಭಾಂಶ ಬಂದರೂ ಸಹ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಮತ್ತು ರೈತರಿಗೆ ನೇರವಾಗಿ ತಲುಪ್ತಕ್ಕಂಥದ್ದು. ಕೇವಲ ಬೇರೆ ಕಾರ್ಪೊರೇಟ್ ಬ್ಯಾಂಕ್ಗಳು, ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ನಾವು ಡೆಪಾಸಿಟ್ಗಳು ಮಾಡಿರ್ಬೋದು, ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಆ ಲಾಭಾಂಶ ಹೋಗ್ತದೆ. ಆದರೆ ಇಲ್ಲಿರ್ತಕ್ಕಂಥ ಒಂದು BDCC ಬ್ಯಾಂಕ್ ಸಂಬಂಧಪಟ್ಟಂಥ ಯಾವುದೇ ಒಂದು ಲಾಭಾಂಶ ನೇರವಾಗಿ ರೈತರಿಗೆ ಮತ್ತು ರೈತರ ಪರವಾಗಿರ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಸಹಾಯಧನದ ರೂಪದಲ್ಲಿ ಬಿಲ್ಡಿಂಗ್ ಕಟ್ಟೋದಿರ್ಬೋದು, ಮತ್ತು ಸ್ತ್ರೀಶಕ್ತಿ ಸಂಘಗಳಿಗೆ 0% 5 ಲಕ್ಷದವರೆಗೆ ಕೊಡ್ತಕ್ಕಂಥ ಅನುದಾನ ಇರ್ಬೋದು, 15 ಲಕ್ಷದವರೆಗೆ 3% ಕೊಡ್ತಕ್ಕಂಥ ಸಾಲ ಸೌಲಭ್ಯ ಇರ್ಬೋದು, ಮತ್ತು 0% 1 ಲಕ್ಷದಿಂದ 3 ಲಕ್ಷದವರೆಗೆ ಕೊಡ್ತಕ್ಕಂಥ ಸೌಲಭ್ಯ ಕೇವಲ BDCC ಬ್ಯಾಂಕ್ನಲ್ಲಿ ಮಾತ್ರ ಇದೆ. ದಯಮಾಡಿ ಎಲ್ಲ ರೈತ ಬಾಂಧವರು ಮತ್ತು ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿರ್ಬೋದು, ಮಹಿಳಾ ಸಂಘಗಳಿರ್ಬೋದು, ಎಲ್ಲರೂ ಸಹ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು. ಇದು ನಿಮ್ಮದೇ ಬ್ಯಾಂಕು, ರೈತರ ಬ್ಯಾಂಕು. ದಯಮಾಡಿ ತಾವೆಲ್ಲರೂ ಠೇವಣಿಗಳನ್ನು ಹೆಚ್ಚಾಗಿಟ್ಟು ಇಲ್ಲೇ ಅಕೌಂಟ್ಗಳನ್ನು ಓಪನ್ ಮಾಡಿ ಇಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು. ಇಲ್ಲಿ ಬರ್ತಕ್ಕಂಥ ಲಾಭಾಂಶವನ್ನು ಇತ್ತೀಚೆಗೆ ಆರ್ಗದೆ VSSNಗೆ 3 ಲಕ್ಷ ರೂಪಾಯಿ BDCC ಬ್ಯಾಂಕಿಂದ ಸಹಾಯಧನದ ರೂಪದಲ್ಲಿ ಕಟ್ಟಡಕ್ಕೆ ಕೊಟ್ಟಿದ್ದೇವೆ. 5 ಲಕ್ಷ ರೂಪಾಯಿಗಳು ನಮ್ಮ ಅಪೆಕ್ಸ್ ಬ್ಯಾಂಕಿಂದ ಕೊಟ್ಟಿದ್ದೇವೆ. ಆನೇಕಲ್ VSSN ಬ್ಯಾಂಕ್ಗೂ ಸಹ VSS ಸೊಸೈಟಿಗೆ 3 ಲಕ್ಷ BDCC ಬ್ಯಾಂಕಿಂದ ಸಹಾಯಧನದ ರೂಪದಲ್ಲಿ ಕೊಟ್ಟಿದ್ದೇವೆ. ಇನ್ನು ಮುಂದೆನೂ ಸಹ ನಮ್ಮ ಆನೇಕಲ್ ತಾಲೂಕಿನ 13 VSSNಗಳಲ್ಲೂ ಯಾವುದೇ ಕಟ್ಟಡ ಕಟ್ಟಿದರೆ ಅದಕ್ಕೆ ಸಹಾಯಧನದ ರೂಪದಲ್ಲಿ ನಾವು BDCC ಬ್ಯಾಂಕ್ನಿಂದ ಕೊಡ್ತೇವೆ. ಆದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿದೆ ಯಾವುದೇ ರೀತಿಯ ಸೌಲಭ್ಯಗಳಿರೋದಿಲ್ಲ. ಇಲ್ಲಿ ಜೊತೆಗೆ ಕನ್ನಡದ ಎಲ್ಲ ನಮ್ಮ ಸ್ಥಳೀಯರೇ ಇಲ್ಲಿ ಸ್ಟಾಫ್ ಆಗಿ ನೇಮಕಗೊಂಡಿದ್ದಾರೆ. ಮತ್ತೆ ಎಲ್ಲ ಸ್ಥಳೀಯವಾಗಿ VSSಗಳಿಂದ ಮತ್ತು TFSMS ಇಂದ ಮತ್ತು MPCS ಡೈರಿಗೆ ಸಂಬಂಧಪಟ್ಟಂಗೆ ಆಯ್ಕೆ ಮಾಡಿರ್ತಕ್ಕಂಥ ನಿರ್ದೇಶಕರುಗಳೇ ಎಲ್ಲರೂ ಇರೋದ್ರಿಂದ ಯಾವುದೇ ರೀತಿ ಇಲ್ಲಿ ಲೋಪದೋಷಗಳಾಗೋದಿಲ್ಲ. ದಯವಿಟ್ಟು ರೈತ ಬಾಂಧವರು ಮತ್ತು ಎಲ್ಲ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಇಲ್ಲಿ ಠೇವಣಿಗಳನ್ನು ಮಾಡಿ ಹೆಚ್ಚಿನ ರೀತಿಯಲ್ಲಿ ಸಾಲವನ್ನು ಪಡ್ಕೊಳ್ಬೇಕು. ಮತ್ತು ಇಡೀ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಎಲ್ಲೂ ಸಹ ಇಲ್ಲಿ ನಮ್ಮ ಬ್ಯಾಂಕಲ್ಲಿ ಕೊಟ್ಟಷ್ಟು ಠೇವಣಿಗೆ ಬಡ್ಡಿಯನ್ನು ಕೊಡೋದಿಲ್ಲ. ಇಲ್ಲಿ 7.60% ಬಡ್ಡಿಯನ್ನು ಕೊಡ್ತೇವೆ. ಸೀನಿಯರ್ ಸಿಟಿಜನ್ನು ಹಿರಿಯರಿಗೆ 1%, 7.5% 8.5%ವರೆಗೂ ಹಿರಿಯರಿಗೆ ಕೊಡ್ತೇವೆ. ಮಹಿಳೆಯರಿಗೆ, ಮಾತೆಯರಿಗೆ ಜಿವೆಲ್ಸ್ ಲೋನ್ನಲ್ಲಿ 9%ಗೆ ಜಿವೆಲ್ಸ್ ಲೋನ್ನ ಕೊಡ್ತಾ ಇದ್ದೇವೆ. ಮತ್ತು ನಿವೇಶನ ಸಾಲ, ನಿವೇಶನ ಖರೀದಿ ಸಾಲ, ನಿವೇಶನ ಅಡಮಾನ ಸಾಲ, ಮನೆ ಖರೀದಿ ಸಾಲ, ಮನೆ ಅಡಮಾನ ಸಾಲ ಮತ್ತು ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೂ ಸಹ ಇಲ್ಲಿ ವಿಶೇಷವಾಗಿ ಸಾಲವನ್ನು ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ 13 ಫ್ಯಾಕ್ಟ್ಸ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಎಲ್ಲ ನಿರ್ದೇಶಕರಿಗೆ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ಪತ್ರಿಕಾ ಮತ್ತು ಮಾಧ್ಯಮ ವೃಂದದವರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ BDCC ಬ್ಯಾಂಕ್ನ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿವಸ ನಮ್ಮ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ BDCC ಬ್ಯಾಂಕ್ನ ಬ್ರಾಂಚಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿದಂಥ ನಮ್ಮ ಅಧ್ಯಕ್ಷರಾದಂಥ ವಿಜಯದೇವ್ ಅವರಿಗೆ, ಉಪಾಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರಿಗೆ, ಹಾಗೆ ಡೈರೆಕ್ಟರ್ಗಳಾದಂಥ ಮಹಬೂಬ್ ಸಾಬ್ ಅವ್ರಿಗೆ, ರಮೇಶ್ ಅಣ್ಣವ್ರಿಗೆ, ಸೋಮಶೇಖರ್ ರೆಡ್ಡಿ ಅವರಿಗೆ, ನಮ್ಮ ಆಂಜಿನಪ್ಪನವ್ರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಈಗಾಗಲೇ ಸೋಮಶೇಖರ್ ರೆಡ್ಡಿಯವರು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಆಂಜಿನಪ್ಪನವರು ಹಿರಿಯ ಸಹಕಾರಿ ಧುರೀಣರು ಈಗಾಗಲೇ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. ನಮ್ಮ ತಾಲೂಕಲ್ಲಿ ಆನೇಕಲಲ್ಲಿ ಮಾತ್ರ ಇತ್ತು. ಈ ಕಡೆಯಿಂದ ಹೋಗಬೇಕಾದ್ರೆ ನಮ್ಮ ಆನೇಕಲ್ ತಾಲೂಕು ಸುಮಾರು ದೂರದಿಂದ ಅಲ್ಲಿ ಹೋಗ್ಬೇಕಾದ್ರೆ ಭಾಳಷ್ಟು ತೊಂದರೆ ಆಗ್ತಾಯಿತ್ತು. ಇದನ್ನು ಮನಗಂಡು ನಮ್ಮೆಲ್ಲರ ನಮ್ಮ ಏನು ಸೋಮಶೇಖರ್ ರೆಡ್ಡಿಯವರು, ನಾವು ಮತ್ತು ನಮ್ಮ ಆಂಜಿನಪ್ಪನವರು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅತ್ತಿಬೆಲೆಯಲ್ಲೊಂದು, ಚಂದಾಪುರದಲ್ಲೊಂದು, ವ್ಯೂವರ್ಸ್ ಕಾಲೋನಿಯಲ್ಲೊಂದು 3 ಬ್ರಾಂಚ್ಗಳನ್ನು ಈಗಾಗಲೇ ಓಪನ್ ಮಾಡಿದ್ದೇವೆ. ಈ ಬ್ರ್ಯಾಂಚ್ ಈಗಲೇ ಇಲ್ಲಿ ಇರ್ತಕ್ಕಂಥ ಸೌಕರ್ಯ ರೈತರಿಗೆ ಬೇರೆ ಯಾವುದೇ ನ್ಯಾಷನಲೈಸ್ ಬ್ಯಾಂಕಲ್ಲಿ ಸಿಗೋಲ್ಲ. ಅದನ್ನು ಸದುಪಯೋಗ ಪಡಿಸ್ಕೊಬೇಕು, ಇದನ್ನು ಅಭಿವೃದ್ಧಿಯನ್ನು ಪಡಿಸ್ಬೇಕು. ಆ ಸದುಪಯೋಗವನ್ನು ಪಡ್ಕೊಂಡ್ರೆ ಅವ್ರಿಗೂ ಅನುಕೂಲಗಳಾಗುತ್ತೆ. ಯಾರಿಗೆ 5 ಲಕ್ಷದವರೆಗೂ 0% ಸಾಲ ಎಲ್ಲೂ ಯಾವ ಬ್ಯಾಂಕಲ್ಲೂ ಕೊಡೋಲ್ಲ, ಇಲ್ಲಿ ಕೊಡ್ತಾರೆ. ರೈತರಿಗೋಸ್ಕರವಾಗಿರ್ತಕ್ಕಂಥ ಬ್ಯಾಂಕು, ಅದನ್ನು ಸದುಪಯೋಗ ಪಡಿಸ್ಕೊಬೇಕು, ಭಾಳ ಯಶಸ್ವಿಯಾಗಿ ನಡಿಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿನ ಎಲ್ಲ ಜನ ಅದನ್ನು ಸದಾವಕಾಶವನ್ನು ಬಳಸ್ಕೊಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜಗತ್ತು.